ನಮಸ್ಕಾರ ಸ್ನೇಹಿತರೆ, ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಸ್ ಎಸ್ ಎಲ್ ಸಿ ರಿಸಲ್ಟ್ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಆದರೆ ಇದೆ. ನೀವು ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಚೆಕ್ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋವನ್ನು ನೋಡಲೇಬೇಕು ಸ್ನೇಹಿತರೆ. ಆದಷ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ವಿದ್ಯಾರ್ಥಿಗಳಿಗೆ ಕೆಲವೊಂದು ಡೌಟ್ಸ್ ಆದರೆ ಇದೆ. ಹಿಂದಿ ಎಕ್ಸಾಮಿನಲ್ಲಿ ನಮ್ಮನ್ನು ಪಾಸ್ ಮಾಡ್ತಾರಾ ಮಾಡಲ್ವಾ, ಮತ್ತು ಈ ಒಂದು ಗೊಂದಲ ನಡುವೆ ಇಷ್ಟು ಬೇಗ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕೊಡ್ತಿದಾರಲ್ಲ, ಎಸ್ ಎಸ್ ಎಲ್ ಸಿ ರಿಸಲ್ಟು ಬರುತ್ತಾ ಬರಲ್ವಾ ಅನ್ನುವಂತಹ ಡೌಟ್ ಕೂಡ ವಿದ್ಯಾರ್ಥಿಗಳಲ್ಲಿದೆ. ಅದ್ರ ಜೊತೆಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಯ್ಯೋ ನಮ್ಮದು ಮಾರ್ಕ್ಸ್ ಬರುತ್ತೋ ಬರಲ್ವೋ ತುಂಬ ಭಯ ಆಗ್ತಿದೆ ಅಂತ ವಿದ್ಯಾರ್ಥಿಗಳು ತುಂಬಾ ಆತಂಕ ಪಟ್ಟಿರುವಂಥದ್ದು. ಇವೆಲ್ಲದ್ರ ಕುರಿತು ನಾನು ಈ ವಿಡಿಯೋದಲ್ಲಿ ಮಾತನಾಡ್ತೀನಿ. ನೀವು ಈ ವಿಡಿಯೋವನ್ನು ನೋಡಲೇಬೇಕು ಸ್ನೇಹಿತರೆ. ಯಾವ ವಿಡಿಯೋ ನೋಡಿ ಬಿಡಿ, ಈ ವಿಡಿಯೋವನ್ನು ನೀವು ನೋಡಲೇಬೇಕು. ನಿಮಗೆ ಕೆಲವೊಂದು ಅಪ್ಡೇಟ್ಸನ್ನು ಆದರೆ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಹಲವು ಗೊಂದಲಗಳ ಮಧ್ಯೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಪ್ರಕಟಕ್ಕೆ ಮುಹೂರ್ತ ಆದರೆ ಫಿಕ್ಸ್ ಆಗಿರುವಂಥದ್ದು. ಹಲವು ಗೊಂದಲಗಳ ನಡುವೆಯೂ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಕ್ಕೆ ಮುಹೂರ್ತ ನಿಗದಿಯಾಗಿದೆ. ಏಪ್ರಿಲ್ 23 12 ಗಂಟೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಲಿದೆ. ಅಂದರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟ ಆಗ್ತಾ ಇದೆ. ಈ ಬಗ್ಗೆ ಸ್ವತಃ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸಿಎಂ ಜೊತೆಗಿನ ಸಭೆ ಬಳಿಕ ಘೋಷಣೆ ಮಾಡಿರುವಂಥದ್ದು. ಇನ್ನು ಹಿಂದಿ ವಿಷಯ ಸಂಬಂಧ ಕೋರ್ಟ್ ಆದೇಶ ಪಾಲಿಸುವ ಬಗ್ಗೆ ಸಿಎಂ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. ಪ್ರಸಕ್ತ ಸಾಲಿಗೆ ಹಿಂದಿ ಭಾಷೆಗೆ ಇಲ್ಲಿ ಅಂಕದ ಬದಲಿಗೆ ಗ್ರೇಡ್ ನೀಡಲು ತೀರ್ಮಾನಿಸಲಾಗಿತ್ತು. ಆದರೆ ಇದೀಗ ಹೈಕೋರ್ಟ್ ಗ್ರೇಡ್ ಬದಲು ಅಂಕ ನೀಡುವಂತೆ ಆದೇಶಿಸಿದೆ. ಇಲ್ಲಿ ಹೈಕೋರ್ಟ್ ಅವರು ಹೇಳ್ತಿದ್ದಾರೆ, ನೀವು ಯಾವ ಗ್ರೇಡು ಕೊಡಬೇಡಿ, ಏನು ಕೊಡಬೇಡಿ, ಮೊದಲು ಹಿಂದಿನ ವರ್ಷ ಎಲ್ಲ ಯಾವ ರೀತಿಯಾಗಿ ಅಂಕ ಕೊಡ್ತಿದ್ರು ಅದೇ ರೀತಿಯಾಗಿ ಅಂಕ ಕೊಡಿ ಅಂತ ಹೇಳಿರುವಂಥದ್ದು. ಈ ಸಂಬಂಧ ಮಧು ಬಂಗಾರಪ್ಪ ಅವರು ಈಗ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಿಬಿಟ್ಟು ಇಲ್ಲಿ ರಿಸಲ್ಟನ್ನು ಇವತ್ತು 12 ಗಂಟೆ ಕೊಡೋದಕ್ಕೆ ಫಿಕ್ಸ್ ಮಾಡಿದ್ದಾರೆ. ಹಾಗಾದರೆ ನಮ್ಮ ಕತೆ ಏನು? ನಾವು ಹಿಂದಿ ಸರಿಯಾಗಿ ಪ್ರಿಪೇರ್ ಆಗಿರಲಿಲ್ಲ, ಹಿಂದಿ ಗ್ರೇಡ್ ಕೊಡ್ತಾರಂತ ಹೇಳಿದ್ರು, ಮತ್ತು ಆ ಸಬ್ಜೆಕ್ಟಲ್ಲಿ ಎಲ್ಲರನ್ನು ಪಾಸ್ ಮಾಡ್ತಾರಂತ ಹೇಳಿದ್ರು. ಅದರಿಂದ ನಾವು ಸರಿಯಾಗಿ ಹಿಂದಿ ಎಕ್ಸಾಮ್ಗೆ ಓದಿರಲಿಲ್ಲ, ಸರಿಯಾಗಿ ಎಕ್ಸಾಮ್ ಬರ್ದಿಲ್ಲ, ನಮ್ಮನ್ನು ಹಿಂದಿಯಲ್ಲಿ ಏನಾದ್ರು ಫೈಲ್ ಮಾಡಿಬಿಡ್ತಾರ ಅಂತ ವಿದ್ಯಾರ್ಥಿಗಳು ಕೇಳೋದಾದ್ರೆ ಸ್ನೇಹಿತರೆ, ಈ ಬಗ್ಗೆ ಮಧು ಬಂಗಾರಪ್ಪ ಅವರು ಇವತ್ತು 12 ಗಂಟೆಗೆ ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರಂತೆ. ಆದರೆ ನನಗನ್ಸೋ ಪ್ರಕಾರ ಹಿಂದಿ ಲಿಬ್ರಲ್ ಕರೆಕ್ಷನ್ ಮಾಡಿರ್ತಾರೆ. ಯಾವ ವಿದ್ಯಾರ್ಥಿಗಳನ್ನು ಫೈಲ್ ಮಾಡಲ್ಲ, ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ. ನೀವು ತಲೆ ಕೆಡಿಸ್ಕೋಬೇಡಿ, ಓಕೆನಾ? ಯಾಕಂದರೆ ಈಗ ಅವ್ರ ಸೈಡಿಂದಾನೇ ಮಿಸ್ಟೇಕ್ ಇದೆ, ವಿದ್ಯಾರ್ಥಿಗಳ ಸೈಡಿಂದ ಏನು ಮಿಸ್ಟೇಕ್ ಇಲ್ಲ. ಮೊದಲು ಅವರೇ ಹೇಳಿದ್ದು ಗ್ರೇಡ್ ಕೊಡ್ತಾರಂತ, ಈಗ ಅಂಕ ಇಲ್ಲಿ ಕೋರ್ಟಿಂದ ಆದೇಶ ಆಗಿದೆ ಅಂದ್ಬಿಟ್ಟು ಈಗ ಅಂಕನೇ ಕೊಡ್ತೀವಂತನೂ ಅವರೇ ಹೇಳ್ತಿರುವಂಥದ್ದು. ಅದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದೆ ಇರೋ ರೀತಿನೇ ನೋಡ್ಕೊಳ್ತಾರೆ. ಆದಷ್ಟು ನಿಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ. ನೀವು ಯಾರೂ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ, ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಹಿಂದಿಯಲ್ಲಿ. ಯಾಕಂದರೆ ಹಿಂದಿ ವಿಷಯದಲ್ಲಿ ಈ ಒಂದು ಗೊಂದಲ ಸೃಷ್ಟಿ ಆಗಿರುವ ಕಾರಣದಿಂದ ಹಿಂದಿ ಪರೀಕ್ಷೆಯಲ್ಲಿ ಪಾಸ್ ಮಾಡ್ತಾರೆ. ಮತ್ತು ವಿದ್ಯಾರ್ಥಿಗಳು ಇವತ್ತು ರಿಸಲ್ಟ್ ಅಂದ್ಬಿಟ್ಟು ತುಂಬ ಆತಂಕ ಪಟ್ಟಿದ್ದಾರೆ. ಯಾರೂ ಆತಂಕ ಪಡಬೇಡಿ. ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹಿಂದಿ ಅಂತಲೇ ಅಲ್ಲ, ಎಲ್ಲ ಒಂದು ಪೇಪರ್ಸ್ ಕರೆಕ್ಷನು ಸ್ವಲ್ಪ ಲಿಬ್ರಲ್ ಕರೆಕ್ಷನ್ನೇ ಇರುತ್ತೆ. ಎಲ್ಲರದು ಒಳ್ಳೆ ಮಾರ್ಕ್ಸೇ ಆಗುತ್ತೆ. ಎಲ್ಲರದು ನೀವೇನು ಅಂದ್ಕೊಂಡಿದ್ದೀರಾ ಅದ್ರಿಗಿಂತ ಒಳ್ಳೆ ಮಾರ್ಕ್ಸೇ ಬರುತ್ತೆ. ಯಾರೂ ತಲೆ ಕೆಡಿಸ್ಕೋಬೇಡಿ. ಇವತ್ತು 12 ಗಂಟೆಗೆ ನೀವೇ ನೋಡ್ತೀರಾ ನಾನು ಹೇಳಿದ್ದು ಕರೆಕ್ಟ್ ಅಂತ, ನೀವೇ ಬಂದು ಕಾಮೆಂಟ್ಸಲ್ಲಿ ಹೇಳ್ತೀರಾ. ಯಾಕಂದರೆ ನಿಮ್ಮದು ಮಾರ್ಕ್ಸ್ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅದ್ರಿಗಿಂತ ಒಳ್ಳೆ ಮಾರ್ಕ್ಸೇ ಬರುತ್ತೆ. ತಲೆ ಕೆಡಿಸ್ಕೋಬೇಡಿ. ಮತ್ತು ನೀವೆಲ್ಲರೂ ಈ ಒಂದು ಮಾರ್ಕ್ಸ್ ಅಂಕಗಳೇನಿದ್ದಾವೆ, ಅಂಕಗಳು ನಿಮ್ಮ ಜೀವನವನ್ನು ನಿರ್ಧಾರ ಮಾಡಲ್ಲ ಅಂಕಗಳು. ಅದನ್ನು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಈಗ ರಿಸಲ್ಟ್ ಬಂದಿದ ತಕ್ಷಣ ಕೆಟ್ಟ ಯೋಚನೆಗಳಾಗಲಿ ಏನು ಇಟ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಅಂಕಗಳು ನಿಮ್ಮ ಜೀವನವನ್ನು ಡಿಸೈಡ್ ಮಾಡಲ್ಲ. ಈಗ ನಿಮ್ಮದು ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ ಅಂದ್ಬಿಟ್ಟು ವಿದ್ಯಾರ್ಥಿಗಳು ತುಂಬ ತಲೆ ಕೆಡಿಸ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ ಅಂದರೂ ನಿಮಗೆ ಮೊದಲ ಥರ ಅಲ್ಲ. ಈಗ ಇನ್ನೊಂದು ಎಕ್ಸಾಮ್ ಆಪ್ಷನ್ ಕೂಡ ಇದೆ. ಮೊದಲೆಲ್ಲ ಒಂದೇ ಸರಿ ಎಕ್ಸಾಮ್ ಇರ್ತಿತ್ತು, ಈಗ ಎಕ್ಸಾಮ್ 2 ಅಂತ ಆಪ್ಷನ್ ಬೇರೆ ಇರುತ್ತೆ ವಿದ್ಯಾರ್ಥಿಗಳಿಗೆ. ಇಲ್ಲ ಸ್ವಲ್ಪ ಕಡಿಮೆ ಬಂದರೂ ಏನಾಗುತ್ತೆ, ಈಗ ಮಾರ್ಕ್ಸ್ ಯಾರು ಜಾಸ್ತಿ ತೆಗೆದುಬಿಟ್ಟಿದ್ದಾರೋ ಅವರೇ ಜೀವನದಲ್ಲಿ ಉದ್ಧಾರ ಆಗಿರ್ತಾರೆ, ಕಡಿಮೆ ಮಾರ್ಕ್ಸ್ ಬಂದವರೆಲ್ಲ ಉದ್ಧಾರ ಆಗಿರಲ್ವ, ಹಾಗೆ ಆಗ್ತಾರೆ. ತಲೆ ಕೆಡಿಸ್ಕೋಬೇಡಿ. ನಿಮ್ದೆಲ್ಲರದು ಒಳ್ಳೆ ಮಾರ್ಕ್ಸ್ ಬರುತ್ತೆ, ಎಲ್ಲರೂ ಪಾಸ್ ಆಗ್ತೀರಾ. ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ ಕಡೆಯಿಂದ ಆಲ್ ದ ಬೆಸ್ಟ್. ನಿಮ್ಮ ಸೈಡಿನ ಒಂದು ರಿಕ್ವೆಸ್ಟ್ ಏನಂದರೆ, ನೀವೇನಾದರೂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನೆಕ್ಸ್ಟ್ PUಗೆ ಬಂದಾಗ, ಡಿಪ್ಲೊಮೋಗೆ ಹೋದಾಗ, ITIಗೆ ಹೋದಾಗ ನಿಮಗೆ ಎಲ್ಲ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ನಮ್ಮ ಚಾನಲ್ ಸೈಡಿಂದ ಸಿಗ್ತಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಯೂನಿವರ್ಸಿಟಿ ಅಪ್ಡೇಟ್ಸ್ ಕೂಡ ಫ್ರೀಯಾಗಿ ಸಿಗ್ತಿರುತ್ತೆ. ನಮ್ಮ ಸೈಡಿಂದ ರಿಕ್ವೆಸ್ಟ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ. ಮತ್ತು ನಿಮ್ಮ ಮಾರ್ಕ್ಸ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, 12 ಗಂಟೆಗೆ ಇವತ್ತು ಮಧ್ಯಾಹ್ನ ರಿಸಲ್ಟ್ ಕೊಡ್ತಿದ್ದಾರೆ, ಎಷ್ಟು ನಿಮ್ಮ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. 625ಕ್ಕೆ ನಿಮ್ದು ಎಷ್ಟು ಬರ್ಬೋದು ಅಂತ.